ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು SLC ಮಾದರಿ ಪ್ರಶ್ನೆ ಪತ್ರಿಕೆ 4 ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಇರುವಂತಹ 4ರ ಮಾಡೆಲ್ ಪೇಪರ್ನ ಮಾದರಿ ಉತ್ತರಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ನೋಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾವು ಇಂದು ಈ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯ 3ನೇ ಮೇನನ್ನ ನೋಡೋಣ. ಎಷ್ಟನೇ ಮೇನು? 3ನೇ ಮೇನು ಸರ್. ಮತ್ತು 1ನೇ ಮೇನು, 2ನೇ ಮೇನು. 1ನೇ ಮೇನು ಮತ್ತೆ 2ನೇ ಮೇನನ್ನ ನಾವು ಹಿಂದಿನ ತರಗತಿಯಲ್ಲಿ ಬಿಡಿಸಿದೀವಿ. ಅದರ ಸಂಪೂರ್ಣವಾದಂತಹ ವಿಡಿಯೋ ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ತಾ, ಸೊ ಬನ್ನಿ 3ನೇ ಮೇನಲ್ಲಿ ಬರುವಂತಹ 17ನೇ ಕ್ವಶನ್ ಅನ್ನ ನೋಡೋಣ. ಏನಂತ ಹೇಳುತ್ತೆ 17ನೇ ಕ್ವಶನ್? ಲೂಥರ್ ಗುಲಿಕ್ ರವರು ಪೋಸ್ಟ್ಕ್ರಾಬ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿವರಿಸಿ ಅಂತ ಹೇಳ್ತಾರೆ. ಸ್ಕೋಪ್ ಏನು ಅಂದ್ರೆ ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ, ಪಿ ಅಂದ್ರೆ ಏನು ಅಂತ ಬರಿಬೇಕು, ಓ ಅಂದ್ರೆ ಏನಂತ ಬರಿಬೇಕು, ಎಸ್ ಅಂದ್ರೆ ಏನಂತ ಬರಿಬೇಕು, ನೆಕ್ಸ್ಟ್ ಡಿ ಅಂದ್ರೆ ಏನಂತ ಬರಿಬೇಕು, ನೆಕ್ಸ್ಟ್ ಕೋಆರ್ಡಿನೇಷನ್ ಅಂದ್ರೆ ಏನಂತ ಬರಿಬೇಕು, ನೆಕ್ಸ್ಟ್ ಆರ್ ಅಂದ್ರೆ ಏನಂತ ಬರಿಬೇಕು, ನೆಕ್ಸ್ಟ್ ಬಿ ಅಂದ್ರೆ ಏನಂತ ಬರಿಬೇಕು. ಇದು ಇದರ ಒಂದು ಸಂಪೂರ್ಣ ವಿವರಣೆಯ ಒಂದು ಪ್ರಶ್ನೆಗೆ ಉತ್ತರ ಬರೆಯುವಂತ ವ್ಯವಸ್ಥೆ. ಸೊ ಇಲ್ಲಿ ಪಿ ಅಂದ್ರೆ ಏನು? ಪಿ ಮೀನ್ಸ್ ಪ್ಲಾನಿಂಗ್, ಯೋಜಿಸುವಿಕೆ. ಓ ಅಂದ್ರೆ ಏನು? ಓ ಅಂದ್ರೆ ಆರ್ಗನೈಸೇಷನ್, ಸಂಘಟನೆ. ಎಸ್ ಅಂದ್ರೆ ಏನು? ಸ್ಟಾಫ್, ಇಟ್ ಮೀನ್ಸ್ ಸಿಬ್ಬಂದಿಯನ್ನ ಪೂರೈಕೆ ಮಾಡುವಂಥದ್ದು. ಡಿ ಅಂದ್ರೆ ಏನು? ಡಿ ಅಂದ್ರೆ ಡೈರೆಕ್ಷನ್, ನಿರ್ದೇಶಿಸುವಿಕೆ. ಸಿಒ ಅಂದ್ರೆ ಕೋಆರ್ಡಿನೇಷನ್ ಅಂದ್ರೆ ಸಮನ್ವಯಗೊಳಿಸುವಿಕೆ. ಆರ್ ಅಂದ್ರೆ ಏನು? ರಿಪೋರ್ಟಿಂಗ್ ಅಂದ್ರೆ ವರದಿ ನೀಡುವಿಕೆ. ಬಿ ಅಂದ್ರೆ ಏನು? ಬಡ್ಜೆಟ್, ಆಯವ್ಯಯ ರಚನೆ. ಸೊ ಇದು ಲೂಥರ್ ಗುಲಿಕ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ನೀವು ಇಷ್ಟು ಎಲ್ಲ ಅಂಶವನ್ನ ಬರೆದ್ರೆ ಔಟ್ 2 ಮಾರ್ಕ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಪಡ್ಕೊಬಹುದು. ಇದು ಸಾರ್ವಜನಿಕ ಆಡಳಿತದ ಚಾಪ್ಟರ್ ಅಲ್ಲಿ ಬರುವಂತದ್ದು. ಈ ಒಂದು ಪಾಠದ ಮೇಲೆ 2 ಮಾರ್ಕ್ಸ್ ಫಿಕ್ಸ್, ಅನ್ಡೌಟಬಲ್. ಅರ್ಥ ಆಯ್ತಾ? ಹಾಗಾಗಿ ವಿವಿಧ ರೀತಿ 2 ಅಂಕದ ಪ್ರಶ್ನೆಗೆ ಉತ್ತರಗಳು ಮತ್ತೆ ಪ್ರಶ್ನೆಗಳನ್ನ ನೀವು ನೋಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಅಥವಾ ಏನಿದೆ ಕ್ವೆಶನ್? ಆಹಾರ ಮತ್ತು ಕೃಷಿ ಸಂಶೋಧನೆಯ ಉದ್ದೇಶಗಳನ್ನ ವಿವರಿಸಿ ಅಂತ ಹೇಳ್ತಾರೆ. ಯಾರದ್ದು? ಆಹಾರ ಮತ್ತು ಕೃಷಿ ಸಂಶೋಧನೆಯ. ಸೊ ನೋಡ್ರಿ, ಸೊ ಇದು ವರ್ಲ್ಡ್ ಆರ್ಗನೈಸೇಷನ್ ಚಾಪ್ಟರ್ ಅಲ್ಲಿ ಬರುವಂತದ್ದು. ಸೊ ಇದಕ್ಕೆ ಉತ್ತರ, ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದೇ ಈ ಒಂದು ಕೃಷಿ ಸಂಸ್ಥೆಯ ಉದ್ದೇಶ. ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಇದರ ಒಂದು 2ನೇ ಉದ್ದೇಶ. ನೆಕ್ಸ್ಟ್ ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು ಇದರ 3ನೇ ಒಂದು ಉದ್ದೇಶ. ಸೊ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದು ಇದು 4ನೇ ಒಂದು ಉದ್ದೇಶ ಅಥವಾ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೋಡ್ರಿ, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಇದೆ. ಸೊ ಇದರಲ್ಲೇ ಒಂದೊಂದು ಪಾರ್ಟ್ ಮಾಡ್ಬೋದು. ಆಹಾರವನ್ನ, ಪೌಷ್ಟಿಕ ಆಹಾರವನ್ನು ಒದಗಿಸುವುದು, ಕೃಷಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವುದು. ಇಲ್ಲೇ 2 ಪಾಯಿಂಟ್ ಆಗ್ಬಿಟ್ಟು 2 ಪಾಯಿಂಟ್ ಮಾಡಿದ್ರೆ ಬಹಳ ಈಸಿ ಆಗುತ್ತೆ. ಜೊತೆಗೆ 2 ಮಾರ್ಕ್ಸ್ ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನೋಡ್ರಿ, 18ನೇದು 18 ಏನ್ ಕೇಳುತ್ತೆ? ವರದಕ್ಷಿಣೆ ಪಿಡುಗನ್ನ ಹೇಗೆ ನಿವಾರಿಸಬಹುದು? ಡೌರಿಯನ್ನ ಅಂತ ಹೇಳ್ತಾರೆ. ಸೊ ಇದನ್ನ ಮೊನ್ನೆ FF4 ಎಕ್ಸಾಮ್ ಕೇಳಿದ್ದ. ಸೊ ವರದಕ್ಷಿಣೆಯನ್ನ ನಿಷೇಧ ಮಾಡುವಂತಹ ಲೀಗಲ್ ಮೆಜರ್ಸ್ ಯಾವುವು ಅಂತ ನೋಡ್ಕೊಂತ ಹೋದ್ರೆ, ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿಯಾಗಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿಯಾಗಿದೆ. ವರದಕ್ಷಿಣೆ ಷರತ್ತಿನ ಮೇರೆಗೆ ವಿವಾಹವಾಗುವುದು ನಿಷೇಧ. ಅಂದ್ರೆ ಇದರ ಒಂದು ಕಾಯ್ದೆ ಮೇಲೆ ವಿವಾಹ ಆಗೋದು, ವರದಕ್ಷಿಣೆ ತಗೊಂಡು ನಿಷಿದ್ಧ. ಓಕೆ. ನೆಕ್ಸ್ಟ್, ಏನಾದ್ರು ಈ ಬೈ ಚಾನ್ಸ್ ಈ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದರೆ ಅವರಿಗೆ 5,000 ಪೆನಾಲ್ಟಿ, ಮತ್ತಿಲ್ಲ ಅಂದ್ರೆ 6 ತಿಂಗಳ ಕಾರಾಗೃಹವಾಸ, ಇಲ್ಲವೇ 2ರಲ್ಲಿ 2 ಸಹಿತ ವಿಧಿಸಬಹುದು ಅಂತ ಹೇಳ್ತಾನೆ. ಸೊ ವರದಕ್ಷಿಣೆಯ ಸಾವು ಪ್ರಕರಣವನ್ನ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಗೆ ಸೇರಿಸಲಾಗಿದೆ. ಅರ್ಥ ಆಯ್ತಾ? ಸೊ ಜನಜಾಗೃತಿ, ಅಂತರ್ಜಾತಿ ವಿವಾಹ, ಮಾಧ್ಯಮಗಳ ಮೂಲಕ ಈ ಒಂದು ಪಿಡುಗನ್ನ ತೊಲಗಿಸಬಹುದು ಅಂತ ಹೇಳ್ತಾರೆ. ಮಹಿಳಾ ಸಂಘಟನೆ ಮೂಲಕ ಸಹಿತ ಈ ವರದಕ್ಷಿಣೆ ಪಿಡುಗನ್ನ ತೊಲಗಿಸಬಹುದು ಅಂತ ಹೇಳ್ತಾರೆ. ಸೊ ಇಷ್ಟು ಪಾಯಿಂಟು ವರದಕ್ಷಿಣೆ ಪಿಡುಗನ್ನ ನಿವಾರಿಸುವ ಕ್ರಮಗಳು. ಇಲ್ಲಿ 2 ಮಾರ್ಕ್ಸ್ ಕೇಳಿದಾನೆ. ನಮ್ಮ ಮೊನ್ನೆ FF4 ಎಕ್ಸಾಮ್ಗೆ ಈ ಒಂದು ಕ್ವಶನ್ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಅಥವಾ ಅಂತ ಕ್ವಶನ್ ಇದೆ. ಏನು? ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತಾನೆ. ಸೊ ಪಾಯಿಂಟ್ ಬಂದ್ಬಿಟ್ಟು, ಭಾರತದಲ್ಲಿ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿದೆ.
ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಕೆಳ ಜಾತಿಯ ಜನರನ್ನು ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸುತ್ತಾರೆ. ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಯಿತು. ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲಾ ಸಮಾಜಗಳಲ್ಲೂ ಸಹಿತ ಕಂಡುಬರುತ್ತದೆ. ಅಮೆರಿಕಾದಲ್ಲಿ ಬಿಳಿ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನ ಗುಲಾಮರಂತೆ ನೋಡುತ್ತಾರೆ. ಕಪ್ಪು ಚರ್ಮದ ಜನರನ್ನ ಮಾರಾಟ ಮಾಡುತ್ತಿದ್ದರು. ಎಲ್ಲಾ ಕಡೆಯೂ ಬಡವರ ಮತ್ತು ಶ್ರೀಮಂತರು ಎಂಬ ಭೇದ ಭಾವ ಇದೆ. ಎಲ್ಲಾ ಕಡೆಯೂ ಬಡವರು ಮತ್ತೆ ಶ್ರೀಮಂತರು ಎಂಬ ಭೇದ ಭಾವ ಇದೆ. ನೋಡಿರ್ತೀವಿ, ಕ್ವಶನ್ ಕ್ಲೀನ್ ಅರ್ಥ ಮಾಡ್ಕೊಬೇಕು. ಅಪ್ಲೈಡ್ ಕ್ವಶನ್ ಸಾಮಾಜಿಕ ಸ್ತರವಿನ್ಯಾಸ ಕಾಲದಿಂದ ಕಾಲಕ್ಕೆ ಹಾಗೂ ಮತ್ತು ದೇಶದಿಂದ ದೇಶಕ್ಕೆ ಕೆಳನಲ್ಲಿ ಹೀಗೆ ವಿಭಿನ್ನವಾಗಿದೆ. ಭಾರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪೆಕ್ಟೆಡ್ ಆಗಿ ಅಪ್ಲೈಡ್ ಆಗಿ ಸಹಿತ ಬರುತ್ತೆ. ಸೊ ನೀವು ಅವಾಗ ಈ ಒಂದು ಪ್ರಶ್ನೆಗೆ ಈ ರೀತಿಯ ವ್ಯವಸ್ಥೆಯ ಅಂಶಗಳನ್ನ ಬರೆದ್ರೆ ಈಸಿಯಾಗಿ 2 ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಮುಂದಿನ ಕ್ವಶನ್ಗೆ ಹೋಗೋಣ. ಏನಿದೆ 19 ಮೂರನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು. ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಹೇಳ್ತಾರೆ. ಎಷ್ಟನೇ ಯುದ್ಧ? ಮೂರನೇ ಆಂಗ್ಲೋ ಮರಾಠ ಯುದ್ಧ. ಓಕೆ, ಸೊ ಪಾಯಿಂಟ್ ಬಂದ್ಬಿಟ್ಟು 1ನೇ ಪಾಯಿಂಟ್, ಕೊರೆಗಾಂವ್ ಹಾಗೂ ಅಸ್ಟಿಯಾ ಯುದ್ಧಗಳಲ್ಲಿ ಮರಾಠರು ಸೋತರು. ಬ್ರಿಟಿಷರು ಪೇಶ್ವೆ ಪದವಿಯನ್ನ ರದ್ದುಗೊಳಿಸಿದರು. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನ ನೀಡಿದರು. ನೆಕ್ಸ್ಟ್, ಶಿವಾಜಿಯ ವಂಶಸ್ಥರು ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು. ಈ ಮೂಲಕ ಮರಾಠರು ಪ್ರತಿರೋಧವನ್ನ ನಿಗ್ರಹಿಸಿದರು ಅಂತ ಹೇಳ್ತಾರೆ. ಮೂರನೇ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು. ಸೊ ಈ ಪಾಯಿಂಟ್ ಅನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 20ನೇ ಕ್ವಶನ್ ಏನು? ರಾಜ್ಯ ಪುನರ್ ವಿಂಗಡನಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಹೆಸರಿಸಿ ಅಂತ ಹೇಳ್ತಾನೆ. ಚೇರ್ಮನ್ ಅಂಡ್ ದೆನ್ ಮೆಂಬರ್ಸ್. ಅರ್ಥ ಆಯ್ತಾ? ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾ, ಸ್ವತಂತ್ರ ನಂತರ ಭಾರತ ಚಾಪ್ಟರ್ ಅಲ್ಲಿ ಬರುವಂತ ಕ್ವಶನ್ 20ನೇದು. ಅಲ್ಲಿ ನೇಮಕ ಮಾಡಿರ್ತಾರೆ. ಆ ರಾಜ್ಯ ಪುನರ್ ವಿಂಗಡನಾ ಆಯೋಗ ಅಂತ ಒಂದು ನೇಮಕ ಮಾಡಿರ್ತಾರೆ, ಒಂದು ಆಯೋಗವನ್ನು. ಯಾವ್ದು ಹೇಳ್ರಿ? ರಾಜ್ಯ ಪುನರ್ ವಿಂಗಡನಾ ಆಯೋಗ. ಸೊ ಈ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಫಜಲ್ ಅಲ್ಲಿ ಅವರು ಆಗಿರ್ತಾರೆ ಅಧ್ಯಕ್ಷರು. ಸದಸ್ಯರು ಯಾರಾಗಿರ್ತಾರೆ ಅಂತ ಅಂದ್ರೆ MN ಕುಂಜು ಮತ್ತು KM ಪಣಿಕರ್ ಆಗಿರ್ತಾರೆ. ಇವರು ರಾಜ್ಯ ಪುನರ್ ವಿಂಗಡನಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರು. ಬಹಳ ಈಸಿ ಆಗಿದೆ, 2 ಮಾರ್ಕ್ಸ್ ಪಡ್ಕೋಬಹುದು. ನೆಕ್ಸ್ಟ್ 21ನೇದು, ಭಾರತದಲ್ಲಿ ಬೆಳೆ ಮಾದರಿಯನ್ನ ಪ್ರಭಾವಿಸುವ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳನ್ನ ತಿಳಿಸಿ ಅಂತ ಹೇಳ. ಸೊ ಅಲ್ಲಿ ಫಸ್ಟ್ ಪಾಯಿಂಟ್ ಬಂತು, ನೈಸರ್ಗಿಕ ಅಂಶಗಳು ಯಾವಾಗಿದ್ದಾವೆ ಅಂತ ಅಂದ್ರೆ ಭೂಸ್ವರೂಪ, ವಾಯುಗುಣ ಮತ್ತೆ ಮಳೆ. ನೆಕ್ಸ್ಟ್ ಸಾಮಾಜಿಕ ಅಂಶಗಳು ಯಾವಾಗಿದ್ದಾವೆ ಅಂತ ಅಂದ್ರೆ ಸಂಪ್ರದಾಯ, ಮೂಢನಂಬಿಕೆ ಅನ್ನಕ್ಷರತೆ. ಸೊ ಇವು ಭಾರತದಲ್ಲಿ ಬೆಳೆ ಮಾದರಿಯನ್ನ ಪ್ರಭಾವಿಸುವ ನೈಸರ್ಗಿಕ ಅಂಶಗಳು, ನ್ಯಾಚುರಲ್ ಅಂಡ್ ದೆನ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತಾನು ಸಹಿತ ಕರೀತಾರೆ. ಅರ್ಥ ಆಯ್ತಾ? ಸಾಮಾಜಿಕ ಅಂಶಗಳು. 22ನೇ ಕ್ವಶನ್ ಏನ್? 22ನೇ ಕ್ವಶನ್, ಮಳೆ ನೀರು ಕೊಯ್ಲಿನ ಪ್ರಾಮುಖ್ಯತೆಯನ್ನ ತಿಳಿಸಿ. ನೋಡ್ರಿ, ಇಂಪಾರ್ಟೆಂಟ್ ಆಫ್ ಆರ್ ಮಳೆ ರೈನ್ ಹಾರ್ವೆಸ್ಟಿಂಗ್. ಮಳೆ ನೀರಿನ ಕೊಯ್ಲಿನ ಪ್ರಾಮುಖ್ಯತೆ. ನೀರು ಅತಿ ಅಮೂಲ್ಯವಾದದ್ದು. ನೆಕ್ಸ್ಟ್, ಭಾರತದಲ್ಲಿ ಜಲಸಂಪತ್ತಿನ ಹಂಚಿಕೆಯು ತಾರತಮ್ಯಗಳಿಂದ ಕೂಡಿದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಮಳೆ ರಹಿತ ಪ್ರದೇಶಗಳಾಗಿರುತ್ತವೆ. ಮಳೆಗಾಲದ ಅವಧಿ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ಜಲಕ್ಷಾಮದ ಪರಿಹಾರಕ್ಕೆ ಸರಳವಾಗಿದೆ. ಸೊ ಆ ಮೂಲಕ ಮಳೆ ನೀರಿನ ಕೊಯ್ಲಿನ ಮಹತ್ವ ಅಥವಾ ಪ್ರಾಮುಖ್ಯತೆ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ನೀತಿ ಆಯೋಗದ ಉದ್ದೇಶಗಳ್ಯಾವು? 23 ಕ್ವಶನ್. ನೀತಿ ಆಯೋಗದ ಉದ್ದೇಶಗಳು ಯಾವುವು? ಸೊ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ನೀತಿ ಆಯೋಗ. ಆರ್ಥಿಕ ಅಭಿವೃದ್ಧಿಯನ್ನ ವೇಗಗೊಳಿಸಲು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸೊ ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ ಈ ನೀತಿ ಆಯೋಗದ ಮತ್ತೊಂದು ಉದ್ದೇಶ. ನೀತಿ ಆಯೋಗದ ಉದ್ದೇಶ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ 24 ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಕಾರ್ಯವಾಗಿದೆ, ಸಮರ್ಥಿಸಿ. ಸೊ ಅವರ ಒಂದು
ಟಾಸ್ಕ್ ಅನ್ನ ಬರೀಬೇಕಾಗುತ್ತೆ. ಅವ್ರು ಯಾವ ರೀತಿಯ ಫಂಕ್ಷನ್ ಇದೆ ಅವರದು ಅಂತ ಅಂದಾಗ, ಸೊ ಅವರು ಕಷ್ಟವಾದದ್ದನ್ನು ಸಹಿತ ಗುರುತಿಸಿ ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತಾರೆ. ಸೊ ಗೊಂದಲಮಯ, ವಿರೋಧಾತ್ಮಕ, ಅಸ್ತವ್ಯಸ್ತತೆಯಿಂದ ಕೂಡಿದಂತಹ ಅವಕಾಶಗಳನ್ನ ಗುರುತಿಸಿ ಕಾರ್ಯರೂಪಕ್ಕೆ ತರುವುದು ಅವರ ಮತ್ತೊಂದು ಉದ್ದೇಶ. ಸೊ ಅವಕಾಶಗಳನ್ನು ಹುಡುಕಿ ನಷ್ಟಗಳನ್ನ ಲೆಕ್ಕಾಚಾರ ಹಾಕಿ ಅದರಿಂದ ಲಾಭ ಪಡೆಯುವ ಸಾಹಸ ಕಾರ್ಯವನ್ನ ಅವರು ಸ್ಥಾಪಿಸುವುದು ಇವರು ಮತ್ತೊಂದು ಕಾರ್ಯ. ಸೊ ಆ ಮೂಲಕ ಅವರು ಒಬ್ಬ ಸೃಜನಾತ್ಮಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಯಾರು? ಉದ್ಯಮಿಶೀಲದಾರರು. ಸೊ ಇದು ಇವರ ಒಂದು ಪ್ರಶ್ನೆಗೆ ಬರುವಂತ ಉದ್ಯಮಶೀಲತೆಯ ಒಂದು ಸೃಜನಾತ್ಮಕ ಕಾರ್ಯವಾಗಿದೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿದೆ. ಈ ಎಲ್ಲ ಅಂಶಗಳನ್ನು ನೋಡ್ಕೊಂಡು ನೀವು ಈಜಿಯಾಗಿ ಏನ್ ಮಾಡಬಹುದು, 2 ಅಂಕವನ್ನ ಪಡ್ಕೊಬಹುದು ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.